ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಟ್ಟಿಲುಗಳಿರುವ ಬೆಟ್ಟ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ. ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಈ ಬೆಟ್ಟ ಏರುವುದು ಸುಲಭದ ಮಾತಲ್ಲ. 3650 ಮೆಟ್ಟಿಲುಗಳು ಇರುವ ಈ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನ ಚೆನ್ನಾಗಿ ಜೋಡಿಸಿದ್ದಾರೆ. ಆದರೂ ಏರಿ ಇಳಿಯುವುದು ಸುಸ್ತು ಹಾಗೂ ಕಾಲಿಗೆ ಆಯಾಸ ತಂದುಕೊಡುತ್ತೆ. ನೀವೇನಾದರೂ ಈ ಬೆಟ್ಟಕ್ಕೆ ಭೇಟಿ ನೀಡಿದ್ದೀರಿ ಎಂದಾದರೆ ನಿಮ್ಮ ಅನುಭವ ಹೇಗಿತ್ತು ಎಂದು ಕಮೆಂಟ್ ಮಾಡಿ. ಕೊಡಗು, ಮೈಸೂರು ಹಾಗೂ ಕೇರಳದ ಗಡಿ ಸಮೀಪದಲ್ಲಿರುವ ಈ ಬೆಟ್ಟಕ್ಕೆ ಮೈಸೂರಿನಿಂದ 83 ಕಿಲೋಮೀಟರ್, ಮಡಿಕೇರಿಯಿಂದ 52 ಕಿಲೋಮೀಟರ್ ಹಾಗೂ ಹಾಸನದಿಂದ 68 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಾಕು. ಪಿರಿಯಾಪಟ್ಟಣದಿಂದ ಬೆಟ್ಟದಪುರಕ್ಕೆ ಹೊಗೆಸೊಪ್ಪಿನ ಗದ್ದೆಯ ನಡುವೆ ಸಾಗುವಾಗ ಮಲೆನಾಡಿನಲ್ಲಿ ಸಂಚರಿಸಿದಂತೆ ಅನುಭವವಾಗುತ್ತೆ. ಗೂಗಲ್ ಮ್ಯಾಪಿನಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ, ಬೆಟ್ಟದಪುರ ಎಂದು ಹುಡುಕಿದರೆ ನಿಮಗೆ ಬೇಕಾದ ದಾರಿಯನ್ನು ತೋರಿಸುತ್ತೆ. 11ನೇ ಶತಮಾನದ ಚೋಳರ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಸ್ಥಾಪಿಸಿದ್ದರಂತೆ. ಆಗ ಪೆರಿಯದೊರೆ ಎಂಬಾತ ಇಲ್ಲಿನ ಪಾಳೆಗಾರನಾಗಿದ್ದ. ಹಿಂದಿನ ಕಾಲದಲ್ಲಿ ಈ ಪ್ರದೇಶವನ್ನ ಸಿರಿಗಿರಿ, ವಿಜಯಗಿರಿ ಎಂದು ಕರೆಯುತ್ತಿದ್ದರಂತೆ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ